ಸೊ ಐಕ್ಯೂ Z9 ಲೈಟ್ ಈ ಒಂದು ಮೊಬೈಲ್ ಲಾಂಚ್ ಆಗಿರುವಂಥದ್ದು. ಯಾರಾದ್ರೂ ಒಂದು 10,000 ಒಂದು ಒಳ್ಳೆ ಮೊಬೈಲ್ ನೋಡ್ತೀರಾ, ಒಂದು ಕ್ಯಾಮ್ರಾಗಾಗಲಿ ಯಾವ್ದಾದ್ರು ಒಂದು ಒಳ್ಳೆ ಮೊಬೈಲ್ ನೋಡ್ತೀರಾ ಅಂದರೆ ಈ ಒಂದು ಮೊಬೈಲ್ ಅವ್ರಿಗೆ ತುಂಬ ಇಷ್ಟ ಆಗುವಂಥದ್ದು. ಐಕ್ಯೂನವರು ಐಕ್ಯೂ Z ಸೀರೀಸ್ನಲ್ಲಿ 3 ಮೊಬೈಲ್ಗಳು ಲಾಂಚ್ ಮಾಡೋರು. ಯಾಕೆಂತ ಕೇಳಿದ್ರೆ ಸೇಮ್ ಟು ಸೇಮ್ ಬಂದ್ಬಿಟ್ಟು ವಿವೋದದ್ದು ವಿವೋ T3 ಏನಿದೆ ಸೀರೀಸ್ ಅದೇ ಥರ ಇರೋದು ಕೂಡ ಐಕ್ಯೂ Z9, ಐಕ್ಯೂ Z9X, ಅದೇ ರೀತಿ ಐಕ್ಯೂ Z9 ಲೈಟ್. ಐ ಥಿಂಕ್ ನೆಕ್ಸ್ಟ್ ಟೈಮ್ ಬಂದ್ಬಿಟ್ಟು ನಿಮಗೆ ಐಕ್ಯೂ Z9 ಟರ್ಬೋ ಕೂಡ ಲಾಂಚ್ ಆಗೋದು ಅನ್ಸುತ್ತೆ. ಅದಿನ್ನೂ ರೂಮರ್ ಇನ್ನೂ ಲಾಂಚ್ ಆಗೋ ಡೌಟು. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಇವತ್ತು ಐಕ್ಯೂ Z9 ಲೈಟ್ನ ಅನ್ಬಾಕ್ಸಿಂಗ್ ಮಾಡಿ ಹಾಗೆ ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಒಂದು ಬಾಕ್ಸ್ ನಿಮಗೆ ಓಡಿಸೋದ್ರಿಂದ ಈ ರೀತಿ ಕಾಣಿಸ್ತಿರುವಂಥದ್ದು. ನೀವು ಇದನ್ನು ಡೈರೆಕ್ಟಾಗಿ ಅನ್ಬಾಕ್ಸ್ ಮಾಡಿದ್ರೆ ಅಂದರೆ ಡೈರೆಕ್ಟಾಗಿ ಫೋನ್ ಸಿಗ್ತಿರುವಂಥದ್ದು, ಅದೊಂಥರ ಕೇಸ್ ಸಿಗ್ತಿರುವಂಥದ್ದು, ಡಾಕ್ಯುಮೆಂಟೇಷನ್ ಸಿಗ್ತಿರುವಂಥದ್ದು, 15 ವ್ಯಾಟ್ ಒಂದು ಚಾರ್ಜರ್ ಸಿಗ್ತಿರುವಂಥದ್ದು, ಟೈಪ್ A to Type C ಒಂದು ಕೇಬಲ್ ಕೂಡ ಸಿಗ್ತಿರುವಂಥದ್ದು. ಈ ಒಂದು ಪ್ರೈಸ್ ರೇಂಜಿಗೆ ನನಗೆ 18 ವ್ಯಾಟ್ ಒಂದು ಚಾರ್ಜರ್ ಬೇಕಿತ್ತು, ಬಟ್ ಈ ಒಂದು ಪ್ರೈಸ್ಗೆ 18 ವ್ಯಾಟ್ ಒಂದು ಚಾರ್ಜರ್ ಕೊಟ್ಟಿಲ್ಲ. ಸೊ ಓಕೆ ಅಂತ ಹೇಳ್ಬೋದು. ಸರ್, ಈ ಒಂದು ಮೊಬೈಲ್ ಡಿಸೈನಿಗೆ ಹೋಗೋಣ. ಈ ಒಂದು ಮೊಬೈಲ್ನ ಡಿಸೈನ್ ತುಂಬಾ ಯುನೀಕ್ ಆಗಿರುವಂಥದ್ದು. ಈ ಒಂದು ಪ್ರೈಸಿಗೆ ನಾನು ಅಂದ್ಕೊಂತೀನಿ 15-20 ಸಾವಿರ ಒಂದು ಡಿಸೈನ್ ಅನಿಸ್ಬೇಕು, ಅಷ್ಟು ಚೆನ್ನಾಗಿ ಈ ಒಂದು ಮೊಬೈಲ್ ಡಿಸೈನ್ ನಮಗೆ ಇರುವಂಥದ್ದು. ಸರ್, ಈ ಒಂದು ಮೊಬೈಲ್ನ ಪೋರ್ಟ್ಸ್ ಮತ್ತೆ ಬಟನ್ಸ್ ಬಗ್ಗೆ ಮಾತಾಡೋಣ. ಈ ಒಂದು ಮೊಬೈಲಲ್ಲಿ ನಿಮಗೆ ಕೆಳಗಡೆ ಬಂದ್ರೆ ಅಂದ್ರೆ ಮೈಕ್ರೋಫೋನ್ ಸಿಗ್ತಿರುವಂಥದ್ದು, ಟೈಪ್ C ಪೋರ್ಟ್ ಇರುವಂಥದ್ದು, 3.5mm ಜಾಕ್ ಇರುವಂಥದ್ದು. ಇನ್ನು ನೀವೇನಾದ್ರು ರೈಟ್ ಸೈಡಿಗೆ ಬಂದ್ರಿ ಅಂದ್ರೆ ಪವರ್ ಬಟನ್ ಇರುವಂಥದ್ದು, ವಾಲ್ಯೂಮ್ ಬಟನ್ ಇರುವಂಥದ್ದು. ಇನ್ನು ನೀವೇನಾದ್ರು ಮೇಲೆ ಹೋದ್ರಿ ಅಂದ್ರೆ ಸ್ಪೀಕರ್ ಇರುವಂಥದ್ದು. ಇನ್ನು ನೀವೇನಾದ್ರು ರೈಟ್ ಸೈಡಿಗೆ ಹೋದ್ರಿ ಅಂದ್ರೆ ಸಿಮ್ ಕಾರ್ಡ್ ಟ್ರೈ ಇರುವಂಥದ್ದು. ಈ ಒಂದು ಪ್ರೈಸ್ ರೇಂಜ್ಗೆ ಈ ಒಂದು ಡಿಸೈನ್ ನಮ್ಗೆ ತುಂಬಾನೇ ಇಷ್ಟ ಆಗಿದೆ ಅಂತ ಹೇಳ್ಬೋದು. 10 ಸ್ವಲ್ಪ ಒಂದು ಡಿಸೈನ್ ಅಂತ ಅನ್ಸಲ್ಲ, ಅಷ್ಟು ಚೆನ್ನಾಗಿ ಈ ಒಂದು ಡಿಸೈನ್ ನಮಗೆ ನೋಡ್ಬೋದು. ಇದರಲ್ಲಿ ಈ ಒಂದು ಡಿಸೈನಿಗೆ ನಾನು 9 out of 10 ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಈ ಒಂದು ಮೊಬೈಲ್ ಒಂದು ಡಿಸೈನ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸರ್, ಈ ಒಂದು ಮೊಬೈಲ್ ಡಿಸ್ಪ್ಲೇಗೆ ಹೋಗೋಣ. ಈ ಒಂದು ಮೊಬೈಲ್ ನಿಮಗೆ 6.56 ಇಂಚಿನ ಒಂದು HD+ IPS ಡಿಸ್ಪ್ಲೇ ಇರುವಂಥದ್ದು, 90 Hz ರಿಫ್ರೆಶ್ ರೇಟ್ ಇರುವಂಥದ್ದು, 814 Hz ಸ್ಪೀಡ್ನೆಸ್ ಕೂಡ ಇರುವಂಥದ್ದು. ಈ ಒಂದು ಡಿಸ್ಪ್ಲೇ ಇದೆ ನಿಮಗೆ ಒಂದು ಒಳ್ಳೆ ಅಕ್ಯುರೇಸಿನಲ್ಲಿ ಕೊಡ್ತಾ ಇರುವಂಥದ್ದು, ಒಂದು ಒಳ್ಳೆ ಡಿಸ್ಪ್ಲೇ ಅಂತ ಹೇಳ್ಬೋದು, ಒಂದು ಒಳ್ಳೆ ಕಲರ್ ಗ್ರೇಡಿಂಗ್ ಕೊಡ್ತಾ ಇರುವಂಥದ್ದು. ನಿಜವಾಗ್ಲೂ ಈ ಒಂದು ಪ್ರೈಸಿಗೆ ಒಂದು ಒಳ್ಳೆ ಡಿಸ್ಪ್ಲೇ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಈ ಒಂದು ಮೊಬೈಲ್ ಡಿಸ್ಪ್ಲೇ ನಿಮಗೆ ಇರುವಂಥದ್ದು. ಸರಿ, ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಣ. ಈ ಒಂದು ಮೊಬೈಲ್ ನಿಮಗೆ ಲೇಟೆಸ್ಟ್ MediaTek Dimensity 6300 ಇರುವಂಥದ್ದು. ಅಂತೂ ನಿಮಗೆ ಈ ಒಂದು ಮೊಬೈಲ್ ನಲ್ಲಿ 4,10,000 ಸಿಗುವಂಥದ್ದು. ಈ ಒಂದು ಪ್ರೈಸ್ ರೇಂಜ್ಗೆ ಒಂದು ಪರವಾಗಿಲ್ಲ ಅಂತ ಹೇಳ್ಬೋದು. ನನ್ನ ಪ್ರಕಾರ ತೀರಾ ಒಂದು ಪವರ್ಫುಲ್ ಅಂತ ಹೇಳಕ್ಕಲ್ಲ, ಒಂದು ರೇಂಜಿಗೆ ಒಂದು ಸ್ವಲ್ಪ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಮೊಬೈಲ್ನ ಒಂದು ಬ್ರೌಸರ್ನ ನೋಡೋಕೆ ಹೋದ್ರೆ ಸೊ ಈ ಒಂದು ಮೊಬೈಲ್ ನಿಮಗೆ LPDDR4X UFS 2.2 ಇಲ್ಲ EMC 5.1 ಇರುವಂಥದ್ದು. ಸೊ ಇದೊಂದು ನನಗೆ ಬೇಜಾರಾಯ್ತು. ಈ ಒಂದು ಸ್ಮಾರ್ಟ್ ಫೋನಲ್ಲಿ ಅಟ್ಲೀಸ್ಟ್ ನಮಗೆ UFS 2.2 ಕೊಡ್ಬೋದಿತ್ತು, ಬಟ್ EMC 5.1 ಯಾಕೆ ಕೊಟ್ಟಿರೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಈ ಒಂದು ಪ್ರೈಸಿಗೆ ಆಲ್ಮೋಸ್ಟ್ ಅಲ್ಲಿ ಏನಾದ್ರು ಕೊಡ್ತಾರೆ, ಬಟ್ ಕ್ಯಾಮ್ರಾ ಒಂದು ಸ್ವಲ್ಪ ಚೆನ್ನಾಗಿರೋದ್ರಿಂದ ಏನಾದ್ರು ಇದನ್ನು ತೆಗ್ದಿಲ್ಲ ಅಂತ ನನಗೆ ಗೊತ್ತಿಲ್ಲ. ಮುಂದೆ ನೋಡೋಣ. ಈ ಒಂದು ಮೊಬೈಲ್ನ ನಾವೇನಾದ್ರು ಡೈರೆಕ್ಟಾಗಿ ಕನೆಕ್ಟಿವಿಟಿ ಹೋದ್ವಿ ಅಂದರೆ ಈ ಒಂದು ಮೊಬೈಲ್ ನಿಮಗೆ 8 5G ಬ್ಯಾಂಡ್ಸ್ ಬಂದ್ಬಿಟ್ಟು ಸಪೋರ್ಟ್ ಆಗುವಂಥದ್ದು, Wi-Fi 5 ಇರುವಂಥದ್ದು, ಅದಾದ Bluetooth 5.4 ಇರುವಂಥದ್ದು. ಈ ಒಂದು ಪ್ರೈಸಿಗೆ NFC ಆಲ್ಮೋಸ್ಟ್ ಅಲ್ಲಿ ಯಾರು ಕೊಡಲ್ಲ. ಸೊ NFC ಬಗ್ಗೆ ನಾವೇನು ಚಿಂತೆ ಮಾಡೋಂಗಿಲ್ಲ. ಈ ಒಂದು ಪ್ರೈಸಿಗೆ NFC ಸಿಗಲ್ಲ. ಇನ್ನು ಈ ಒಂದು ಮೊಬೈಲ್ ನಾವೇನಾದ್ರು ಸಾಫ್ಟ್ವೇರಿಗೆ ಹೋದ್ವಿ ಅಂದರೆ ಈ ಒಂದು ಮೊಬೈಲ್ ನಿಮಗೆ ಔಟ್ ಆಫ್ ದ ಬಾಕ್ಸ್ 14 ಬರ್ತಾ ಇರುವಂಥದ್ದು, FunTouch OS ಇರುವಂಥದ್ದು, 2 years ಮೇಜರ್ ಅಪ್ಡೇಟ್ ಸಿಗ್ತಿರುವಂಥದ್ದು, 3 years ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಿರುವಂಥದ್ದು. ಸೊ ಈ ಒಂದು ಪ್ರೈಸಿಗೆ ಒಂದು ಒಳ್ಳೆ ಒಂದು ಅಪ್ಡೇಟ್ನ ಕೊಟ್ಟಿರ ಅಂತ ಹೇಳ್ಬೋದು. ಆಬ್ವಿಯಸ್ಲಿ ಐಕ್ಯೂನವರು ಯಾವುದೇ ಕಾರಣಕ್ಕೂ ಹೇಳಿರೋ ವರ್ಷನೇ ಒಂದು 3 ವರ್ಷ 4 ವರ್ಷ ಹೇಳ್ಯಾರೆ ಅಂದರೆ ಒಂದು ಅಪ್ಡೇಟ್ಸ್ಗಳನ್ನ ಕರೆಕ್ಟಾಗಿ ಕೊಡ್ತಾರೆ ಅಂತಲೇ ಹೇಳ್ಬೋದು. ಇಷ್ಟು ದಿನ ಲಾಂಚ್ ಆಗಿ ಎಲ್ಲ ಮೊಬೈಲ್ಗಳಲ್ಲೂ ಕೂಡ ಕರೆಕ್ಟಾಗಿ ವ್ಯಾಲಿಡಿಟಿನ ಅವರು ನೋಡ್ಯಾರೆ, ಕರೆಕ್ಟಾಗಿ ಯಾವ ಒಂದು ಸಾಫ್ಟ್ವೇರ್ ಅಪ್ಡೇಟ್ಸ್ ಸೆಕ್ಯೂರಿಟಿ ಅಪ್ಡೇಟ್ಸ್ ಎಲ್ಲ ಕರೆಕ್ಟಾಗಿ ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಮೊಬೈಲ್ ನಿಮಗೆ IP64 ರೇಟಿಂಗ್ ಕೂಡ ಇರುವಂಥದ್ದು. ನಿಜವಾಗ್ಲೂ ನನಗೆ ತುಂಬಾನೇ ಖುಷಿ ಆಯಿತು. ಈ ಒಂದು ಪ್ರೈಸ್ ರೇಂಜ್ಗೆ ಯಾವ ಒಂದು ಸ್ಮಾರ್ಟ್ ಫೋನಲ್ಲಿ ನಮಗೆ IP64 ಸಿಗಲ್ಲ, ಬಟ್ 10,000 ಈ ಒಂದು ಸ್ಮಾರ್ಟ್ ಫೋನಲ್ಲಿ IP64 ಕೊಡ್ತಾ ಇರೋದು ನನಗೆ ತುಂಬಾನೇ ಖುಷಿ ಆಯಿತು. ಸರಿ, ಕೊನೆಯದಾಗಿ ಈ ಒಂದು ಮೊಬೈಲ್ ನಾವೇನಾದ್ರು ಕ್ಯಾಮ್ರಾ ಹೋದ್ವಿ ಅಂದರೆ ಈ ಒಂದು ಮೊಬೈಲ್ನ ಕ್ಯಾಮ್ರಾದಲ್ಲಿ ನಿಮಗೆ ಮೇನ್ ಅಲ್ಲಿ 50MP ಇರುವಂಥದ್ದು, ಇದು ಬಂದ್ಬಿಟ್ಟು Sony ಅವ್ರದ್ದು ಲೆನ್ಸ್ ಇರುವಂಥದ್ದು, 2MP ಒಂದು ಬೊಕೆ ಇರುವಂಥದ್ದು. ಅದಾನಂತರ ಫ್ರಂಟಿಗೆ ಏನಾದ್ರು ಬಂದ್ರೆ 8MP ಒಂದು ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಈ ಒಂದು ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಒಂದು ಕ್ಯಾಮ್ರಾ ಅಂತಾನೆ ಹೇಳ್ಬೋದು. ಬ್ಯಾಕಲ್ಲಿ ಬಂದ್ಬಿಟ್ಟು ನಿಮಗೆ Sony ಅವ್ರದ್ದು AI ಲೆನ್ಸ್ ಇರುವಂಥದ್ದು, ಅಂದರೆ AI ಜನರೇಟೆಡ್ ಮುಖಾಂತರ ನಿಮಗೆ ಒಂದು ಫೋಟೋಗಳನ್ನ ಕೊಡುವಂಥದ್ದು. ಸೊ ನೀಟಾಗಿ ಅಕ್ಯುರೇಟ್ಲಿ ಆಗಿ ಒಂದು ಒಳ್ಳೆ ಒಂದು ಫೋಟೋ ಕೊಡುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಪ್ರೈಸ್ ರೇಂಜ್ಗೆ ದ ಬೆಸ್ಟ್ ಒಂದು ಕ್ಯಾಮ್ರಾ ಸ್ಮಾರ್ಟ್ ಫೋನ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಈ ಒಂದು ಮೊಬೈಲ್ನ ಒಂದು ಕ್ಯಾಮ್ರಾ ಇರುವಂಥದ್ದು. ಬಟ್ ನಮಗೆ ಇಲ್ಲಿ ಅಲ್ಟ್ರಾ ವೈಡ್ ಆಂಗಲ್ ಕೊಡ್ಬೋದಿತ್ತು ಅನ್ಸುತ್ತೆ, ಬಟ್ ಇವರು ಬೊಕೆ ಕೊಟ್ಟಿದ್ದಾರೆ. ಓಕೆ ಅಂತ ಅನ್ಬೋದು. ಕೊನೆಯದಾಗಿ ಈ ಒಂದು ಮೊಬೈಲ್ನ ಪ್ರೈಸ್ ನಾವೇನಾದ್ರು ಹೋದ್ವಿ ಅಂದರೆ ಈ ಒಂದು ಮೊಬೈಲ್ನ ಒಂದು ವೇರಿಯಂಟ್ಸ್ 2 ರೀತಿಯಲ್ಲಿ ಬರ್ತಾ ಇರುವಂಥದ್ದು, 8GB 128GB ಮತ್ತೆ 12GB 128GB ಸ್ಟೋರೇಜ್ನಲ್ಲಿ ಬರ್ತಾ ಇರುವಂಥದ್ದು. ಸರ್, ಈ ಒಂದು ಪ್ರೈಸ್ ನಿಮಗೆ ಒಂದು ಬಂದ್ಬಿಟ್ಟು 8,999 ಒಂದು ಸಿಗ್ತಿರುವಂಥದ್ದು ಫಸ್ಟ್ನೇ ವೇರಿಯಂಟ್. ಇನ್ನು ಎರಡನೇ ವೇರಿಯಂಟ್ ಬಂದ್ಬಿಟ್ಟು 10,999 ಸಮಥಿಂಗ್ ಏನೋ ಸಿಗ್ತಿರುವಂಥದ್ದು. ಈ ಒಂದು ಪ್ರೈಸಿಗೆ ನಿಜವಾಗ್ಲೂ ಒಳ್ಳೆ ಮೊಬೈಲ್ ಅಂತಲೇ ಹೇಳ್ಬೋದು. ಅಂಡರ್ 20,000 ಒಂದು ಬೆಸ್ಟ್ ಮೊಬೈಲ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಈ ಒಂದು ಮೊಬೈಲ್ನ ಕೊಟ್ಟಿರುವಂಥದ್ದು. ಈ ಒಂದು ಓವರ್ ಆಲ್ ಸ್ಕೋರ್ ನೋಡಿದ್ರೆ ನನಗೆ ಈ ಒಂದು ಮೊಬೈಲ್ದು 9 out of 10 ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಈ ಒಂದು ಮೊಬೈಲ್ನ ಒಂದು ಒಳ್ಳೆ ರೀತಿಯಲ್ಲಿ ನಮಗೆ ಲಾಂಚ್ ಮಾಡಿದೆ ಅಂತಲೇ ಹೇಳ್ಬೋದು. ಏನು ಕೆಲವೊಂದು ಅಲ್ಟ್ರಾವೈಡ್ ಆ್ಯಂಗಲ್ ಮತ್ತು ಕನೆಕ್ಟಿವಿಟಿ ಇಶ್ಯೂದಲ್ಲಿ NFC ಬೇಕಿತ್ತು. ಅದಾದ ನಂತರ ನನಗೆ ಅನಿಸ್ದಂಗೆ
ಮತ್ತೇನು ಇರ್ಬೋದು, ಮತ್ತು ಬ್ಯಾಟ್ರಿ ಕೂಡ 5000 mAh, 18 ವ್ಯಾಟ್ ಒಂದು ಚಾರ್ಜರ್ ಇರುವಂಥದ್ದು. ಅದು ಬಿಟ್ಟು 15 ವ್ಯಾಟ್ ಚಾರ್ಜರ್ ಕೊಟ್ಟಿರುವಂಥದ್ದು ಇವರು. ಸೊ ಇದೊಂದು ನನಗೆ ಇಷ್ಟು ನೋಡ್ಬಿಟ್ಟು ಇನ್ನೊಂದು ಪಾಯಿಂಟ್ ನಾನು ಕೊಡ್ತೀರ ಅಷ್ಟೇ. ಇನ್ನು ಉಳಿದೆಲ್ಲ ಬಿಟ್ಟು 9 out of 10 ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಈ ಒಂದು ಸ್ಮಾರ್ಟ್ಫೋನ್ ನಮಗೆ ಕೊಡ್ತಿರುವಂಥದ್ದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಇದೆ ಅಂತಂದರೆ, ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ನಾಲಜಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.